ಹಾಯ್, ನಾನು ನಿಮ್ಮ ಸುನೀತಾ. ಇವತ್ತು ಉತ್ತರ ಕರ್ನಾಟಕದ ಫೇಮಸ್ ಜುಣುಕದ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ರೀ. ಇದು ನಾವು ಟೂರ್ಗೆ ಹೋಗಬೇಕಾದ್ರೆ ಇದು ಭಾಳ ದಿನ ಕೆಡದಂಗೆ ಹಾಗೆ ಉಳಿತೈತಿ. ಇದಕ್ಕೆ ಈರುಳ್ಳಿ ಹಾಗೂ ಬೆಳ್ಳುಳ್ಳಿ ಹಾಕದೇ ಇದನ್ನು ಹೆಚ್ಚಿಗೆ ನೀರು ಬಳಸ್ತೇನೆ ಮಾಡಿದ್ದ ರೆಸಿಪಿ ಇದು. ಇದನ್ನು ಯಾರು ಬೇಕಾದರೂ ಅಗದಿ ಈಸಿಯಾಗಿ ಮಾಡ್ಕೋಬೋದು ರೀ ಮನೆಯಲ್ಲೇ. ಮೊದಲಿಗೆ ನಾವಿಲ್ಲೇ ಒಂದು ಬಾಣಲೆಯನ್ನು ಒಲೆ ಮೇಲೆ ಕಾಯಕ್ಕಿಟ್ಟಿದ್ವಿ ರೀ. ಅದಕ್ಕೆ ನಾವು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ವಿ ರೀ. ಎಣ್ಣೆ ಕಾದ ನಂತರ ನಾವು ಇಲ್ಲೇ ಜೀರಿಗೆ 1 ಸ್ಪೂನು, ಜೀರಿಗೆ 1 ಸ್ಪೂನು, ಸಾಸಿವೆಯನ್ನು ಹಾಕಿ ಚಟಪಟ ಅಂದಮೇಲೆ ಕರಿಬೇವನ್ನು ಕೂಡ ಹಾಕಿದ್ವಿ ರೀ. ಆಮೇಲೆ ನಾವು ಇಲ್ಲಿ ಸಿಮ್ಮನ್ನು ಕಡಿಮೆ ಮಾಡಿಕೊಂಡು ಹಿಂಗನ್ನು 1 ಸ್ಪೂನಷ್ಟು ಹಾಕಿದ್ವಿ ರೀ. ಆಮೇಲೆ ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಹಾಕಿದ್ವಿ ರೀ. ನಂತರ 2 ಸ್ಪೂನಷ್ಟು ಅಚ್ಚ ಖಾರದ ಪುಡಿಯನ್ನು ಹಾಕಿದ್ವಿ. ನಂತರ 1 ಬಟ್ಲದಷ್ಟು ಹುಣಸೆ ಹಣ್ಣಿನ ರಸನ ಕಿವುಚಿ ತೆಗೆದು ಇಟ್ಕೊಂಡಿದ್ವಿ ರೀ. ಅದನ್ನು ಕೂಡ ಇದಕ್ಕೆ ಹಾಕಿದ್ವಿ ರೀ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ವಿ ರೀ. ಮುಂದೆ ನಾವು 2 ಸ್ಪೂನಷ್ಟು ಬೆಲ್ಲವನ್ನು ಹಾಕಿದ್ವಿ. ಈ ಬೆಲ್ಲ ಮತ್ತು ಹುಳಿ ಮತ್ತು ಎಣ್ಣೆ 3 ಕುದ್ದು ಎಣ್ಣೆ ಬಿಟ್ಕೋಬೇಕು ಮೇಲೆ. ಆವಾಗ ನಾವು ಏನು ಮಾಡ್ಬೇಕಂದ್ರೆ ನಾವು ಇಲ್ಲೇ ಎರಡು ಟೇಬಲ್ ಸ್ಪೂನಷ್ಟು ಹಸಿ ಕಡಲೆಬೇಳೆ ಹಿಟ್ಟನ್ನು ಇದಕ್ಕೆ ಹಾಕಿ ತಿರುವಾಡ್ಬೇಕು ರೀ. ಸ್ವಲ್ಪ ತಿರುವಾಡಿದ ಮೇಲೆ ಇದನ್ನು ಚೆಂದಾಗೆ ಗಂಟಿಲ್ದಂಗೆ ನಾವು ತಿರುವಾಡಬೇಕು. ತಿರುವಾಡಿದ ನಂತರ ಇದು 1 ನಿಮಿಷ ಸಣ್ಣಗೆ ಸಿಮ್ ಮಾಡಿ 1 ನಿಮಿಷ ಇದನ್ನು ಬೇಯಕ್ಕೆ ಬಿಡಬೇಕು ರೀ. ಬಾಯಿ ಮುಚ್ಚಿ ಬೇಯಕ್ಕೆ ಬಿಡಬೇಕು. ನಂತರ ಒಂದು ತಾಟಿಗೆ ನಾವು ಎಣ್ಣೆ ಹಚ್ಚಿ ಅದಕ್ಕೆ ಗಟ್ಟಿ ಜುಣುಕಾಗಿರ್ತೈತಲ್ಲ ಅದನ್ನು ಬಡಿಯೋಕೆ ಒಂದು ತಾಟಿಗೆ ಎಣ್ಣೆ ಹಚ್ಚಿಡಬೇಕು. ಆಮೇಲೆ ಇದೆಲ್ಲ ಬೇಯ್ದಂಥ ಜುಣುಕನ ಮೇಲೆ ತಾಟಿಗೆ ಹಾಕಿ ಬೈಂಡ್ ಮಾಡಿ ಅದ್ರ ಮೇಲೆ ಸ್ವಲ್ಪ ಡ್ರೈ ಕೋಕೋನಟ್ಟು ಹಾಗೂ ಕರಿ ಎಳ್ಳನ್ನು ಉದುರಿಸಿ ನಮಗೆ ಬೇಕಾದ ಆಕಾರಕ್ಕೆ ಕೊರ್ಕೋಬೇಕು ರೀ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತೆ ಅಂತಂದು ನಾನು ಭಾವಿಸ್ತೀನಿ ರೀ. ನಮ್ಗೆ ಪ್ಲೀಸ್ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.